ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಪುಳಿಯೋಗರೆ ಪುಡಿ ಮಾಡೋಣ ಅಂತ ಅನ್ಕೊಂಡಿದೀನಿ. ನಿಮ್ಗೂ ತೋರಿಸ್ತೀನಿ, ಬನ್ನಿ. ರೆಡಿ ಮಮ್ಮಿ? ಸ್ಟಾರ್ಟ್ ಮಾಡೋಣ. 2 ಟೇಬಲ್ ಸ್ಪೂನು ಕಡಲೆಬೇಳೆ ತಗೊಂಡಿದೀನಿ, 2 ಟೇಬಲ್ ಸ್ಪೂನ್ ಉದ್ದಿನ ಬೇಳೆ, ಇದು ಟೀ ಸ್ಪೂನು, 1 ಟೀ ಸ್ಪೂನು ಕಾಳ್ಮೆಣಸು, 1.5 ಟೀ ಸ್ಪೂನು ಜೀರಿಗೆ, ಮುಕ್ಕಾಲ್ ಟೀ ಸ್ಪೂನು ಸಾಸಿವೆ, ಆಮೇಲೆ 1/4 ಟೀ ಸ್ಪೂನು ಮೆಂತ್ಯ, 7ರಿಂದ 8 ಗುಂಟೂರು ಮೆಣಸಿನ್ಕಾಯಿ, 10 ಬ್ಯಾಡಗೆ ಮೆಣಸಿನ್ಕಾಯಿ ತಗೊಂಡಿದೀನಿ, ಸ್ವಲ್ಪ ಎಳ್ಳು ತಗೊಂಡಿದೀನಿ, ಕೊಬ್ಬರಿ ತಗೋಬೇಕು. ಆಮೇಲೆ ಕೊಬ್ಬರಿ ಪುಡಿ ಹಾಕೋಬೇಕು, ತೋರಿಸ್ತೀನಿ. ಸಿಕ್ಕಾಪಟ್ಟೆ ಸೆಕೆ, ತಡೆಯಕ್ಕಾಗಲ್ಲ ನನ್ಗಂತೂ. ಹಂಗಿದೆ ಟೆಂಪರೇಚರ್, ಏನು ಮಾಡಕ್ಕಾಗಲ್ಲ. 1.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಬೇಕು. ಏನದು ಬಿಸಿ ಮಾಡ್ಕೊಳ್ಳೋದಿಕ್ಕ? ಕಡಲೆಬೇಳೆ, ಉದ್ದಿನ ಬೇಳೆ, ಈಗ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋತಾ ಇದೆಯಲ್ವಾ? ಎಣ್ಣೆನ ಫ್ರೈ ಮಾಡ್ಕೋಬೇಕಾ ಇದನ್ನ? ಇಲ್ಲ, ಹಂಗೇನು ಮಾಡ್ಬೋದು, ಏನ್ ತೊಂದ್ರೆ ಏನಿಲ್ಲ. ನಾನು ಸ್ವಲ್ಪ ಎಣ್ಣೆ ಹಾಕೊಂಡಿದೀನಿ ಅಷ್ಟೇ. ಇವಾಗ ಸ್ವಲ್ಪ ಜೀರಿಗೆ ಮೆಣಸೆಲ್ಲ ಮಾಡಿ ಹಾಕೊಂಡಿದ್ವಲ್ಲ, ಅದನ್ನೆಲ್ಲ ಹಾಕೊಂಡು ಹುರಿಬೇಕು. ಇದ್ರ ಜೊತೆಲಿ ಧನಿಯಾ ಹಾಕೋಬೇಕು. ನಾವ್ 2 ಟೇಬಲ್ ಸ್ಪೂನು ಕಡಲೆಬೇಳೆ ತಗೊಂಡಿದೀವಲ್ವಾ, 3 ಟೇಬಲ್ ಸ್ಪೂನು ಧನಿಯಾ ತಗೋಬೇಕು. ಓಕೆ. ಅವ್ರಿಗೆ ಕೈ 3 ಟೇಬಲ್ ಸ್ಪೂನು, ನಂಗೆ ಕೈ ಎಳುತ್ತೆ. ಎಳ್ಳು ಹಾಕೊಂಡಿದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಬೇಕು, ಹಾಕೋತಿದ್ದೀನಿ. ಇವಾಗ ಮೆಣಸಿನ್ಕಾಯಿನೂ ಹಾಕೊಂಡಿದೀನಿ, ಹುರ್ಕೊಂತಾ ಇದೀನಿ. 1-2 ನಿಮಿಷ ಅಷ್ಟೇ ಮೆಣಸಿನ್ಕಾಯಿ ಹಾಕೊಂಡ್ಮೇಲೆ ಹುರ್ಕೋಬೇಕಾಗಿರೋದು, ಜಾಸ್ತಿ ಹೊತ್ತೇನಿಲ್ಲ. ಹುರ್ಕೊಂಡು ಪುಡಿ ಮಾಡ್ಕೊಂಡು ಬರ್ತೀನಿ. ಗಮ್ಮ ಅಂತ ಐತಿ ಮಮ್ಮಿ. ನೋಡಿ, ಇವಾಗ ಪುಡಿ ಮಾಡ್ಕೊಂಡ್ ಬಂದಿದೀನಿ. ಇಷ್ಟಾಗಿದೆ ಪುಡಿ. ಇದನ್ನೊಂದ್ 4 ಸಲ ಮಾಡ್ಕೋಬಹುದು ನಮ್ಮ ಮನೆಗೆ, ಅಷ್ಟಾಗಿದೆ. ಎಳ್ಳನ್ನ ಹುರ್ದಿ ಪುಡಿ ಮಾಡಿ ಇಟ್ಕೊಂಡಿದೀನಿ. ಇದು ಗೊಜ್ಜು ಮಾಡುವಾಗ ಹಾಕ್ಬೇಕು. ಆಮೇಲೆ ತೋರಿಸ್ತೀನಿ, ಮಾಡೋವಾಗ ನಿಮ್ಗೆ ಯಾವಾಗ ಹಾಕ್ಬೇಕು ಅಂತ ತೋರಿಸ್ತೀನಿ. ಹೌದು ಮಮ್ಮಿ, ಈ ರೆಸಿಪಿ ನೀನ್ ಹೆಂಗ್ ಕಂಡಿಡ್ದೆ? ಇದು ನಾನು ಒಂದ್ ಕಡೆ ನಮ್ ಫ್ರೆಂಡ್ ಅವ್ರ ಮನೇಲಿ ಫಂಕ್ಷನ್ ಮಾಡಿದ್ರು, ಅಲ್ಲಿ ಹೋಗಿದ್ದಾಗ ಚೆನ್ನಾಗಿತ್ತು. ಅವ್ರ ಮನೇಲಿ ಪುಳಿಯೋಗರೆ ಭಟ್ರು ಮಾಡಿದ್ರು. ಅವಾಗ ಕೇಳ್ದೆ ಅವ್ರನ್ನ, ಅವ್ರು ಹೇಳ್ಕೊಟ್ರು. ಹಂಗೆ, ಸರಿ. ಈಗ ನಮ್ಮಮ್ಮ ಡಬ್ಬಕ್ ತುಂಬಿ ಇಟ್ಕೊಂತ ಇದಾರೆ. ಹೇಳಿದ್ರಲ್ಲ 4 ಸಲ ಆಗುತ್ತೆ ಅಂತ ಅಂದ್ಬಿಟ್ಟು, ಅದಕ್ಕೆ ಒಂದ್ಸಲಿಗೆ ಇವಾಗ ಎಷ್ಟ್ ಬೇಕೋ ಅಷ್ಟು ಪುಡಿಗೆ ರೆಡಿ ಮಾಡ್ಕೊಂಡು ಮೆಕ್ಕಿದ್ನ ಎತ್ತಿಟ್ಕೋತಾ ಇದ್ದಾರೆ. ಎಷ್ಟ್ ದಿನ ಸ್ಟೋರ್ ಮಾಡ್ಬೋದು ಮಮ್ಮಿ ಅದನ್ನ? ಇದು 1-2-3 ತಿಂಗಳು, 1 ವರ್ಷದ ಗಂಟನೂ ಇಟ್ಕೋಬಹುದು, ಏನು ಆಗಲ್ಲ. ನಾವ್ ಇದು ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿಲ್ಲ. ಕೊಬ್ಬರಿ ಮಿಕ್ಸ್ ಮಾಡಿದ್ರೆ ಒಂಥರ ವಾಸನೆ ಬಂದ್ಬಿಡುತ್ತೆ, ಅದಕ್ಕೆ ಕೊಬ್ಬರಿ ಮಿಕ್ಸ್ ಮಾಡಿಲ್ಲ. ಎಳ್ಳುನು ಮಿಕ್ಸ್ ಮಾಡಿಲ್ಲ ನಾನು. ಎಳ್ಳು ಕೊಬ್ಬರಿ ಸಪ್ರೇಟ್ ಆಗಿ ಹಾಕೋತೀನಿ. ಸರಿ ಆಗಿದ್ರೆ. ಈಗ ಪುಡಿ ರೆಡಿ ಮಾಡ್ಕೊಂಡಾಯ್ತಲ್ಲ, ಈಗ ಗೊಜ್ಜು ರೆಡಿ ಮಾಡ್ಕೊಳ್ಳೋದಿಕ್ಕೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ತಗೊಂಡಿದೀನಿ. ಅದನ್ನ ನೆನೆ ಹಾಕ್ಬೇಕು. ಏನಿಲ್ಲ ಅಂದ್ರೂ ಒಂದ್ ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆ ಹಾಕಿದ್ರೆ 1 ಅವರ್ ಹಾಕ್ಬೇಕಾಗುತ್ತೆ. ತಣ್ಣೀರಲ್ಲಿ ಹಾಕಿದ್ರೆ ನೀವು ರಾತ್ರಿನೇ ಮಾಡಿ ಇಟ್ಕೊಬಿಡ್ಬೇಕಾಗುತ್ತೆ. ನಮ್ಮನೇಲಿ ಬೇಗ ಟಿಫನ್ ಮಾಡಿ ಕಳ್ಸೋದ್ರಿಂದ ನಾನು ಇವಾಗೆ ಇದನ್ನ ನಿಮಗ್ ತೋರ್ಸಕ್ಕೆ ಅಂತ ಗೊಜ್ಜು ಮಾಡಿ ಇಟ್ಕೊಂತಿದ್ದೀನಿ. ನಾಳೆ ಬೆಳಗ್ಗೆ ಒಗ್ಗರಣೆ ಮಾಡ್ತೀನಿ. ಅದಕ್ಕೆ ನಿಮಗ್ ತೋರ್ಸಕ್ಕೆ ಇದು ಇವಾಗ ಮಾಡ್ತಾ ಇರೋದು. ಏನ್ ಮಾಡ್ತಾ ಇದ್ದೀವಿ ಮಮ್ಮಿ? ನಿಂಬೆಹಣ್ಣು. ಅಯ್ಯೋ, ನಿಂಬೆಹಣ್ಣ ಮಮ್ಮಿ. ಹಿಂಗೆ ಫ್ರೆಂಡ್ಸ್ ತಮ್ಮ ನಿಂಬೆಹಣ್ಣಿಗೆ ಹುಣ್ಸೆಹಣ್ಣು ಅಂತಾರೆ, ಹುಣ್ಸೆಹಣ್ಣಿಗೆ ಹುಣಸೆಹಣ್ಣು ಕಲಸಿ ಇಷ್ಟು ಇಟ್ಕೊಂಡಿದೀನಿ. ಗೊಜ್ಜು ಅದೊಂದು ಅದಕ್ಕೆ ಬರ್ಬೇಕು. ಅದಕ್ಕೆ ಫಸ್ಟ್ ಇದು ಹುಣಸೆಹಣ್ಣು ರಸನ ಕುದಿಸ್ಕೊಂತೀನಿ. ಇವಾಗ ಉಪ್ಪು ಹಾಕೊಂಡು ಇದನ್ನ ಕುದಿಸ್ಬೇಕು. ಉಪ್ಪು, ಅರಿಶಿನ, ಸ್ವಲ್ಪ ಬೆಲ್ಲ, ಇದು ಅಷ್ಟು ಹಾಕಿ ಒಂದು ಇದಕ್ಕೆ ಬರ್ಬೇಕು. ತೋರಿಸ್ತೀನಿ ಅದು ಎಷ್ಟು
ಸ್ವಲ್ಪ ಉಪ್ಪು ಹಾಕಿದೀನಿ, ನಿಂಬೆಹಣ್ಣು ಇದಕ್ಕೆ ನೀವು ಕರಿ ಹುಣ್ಸೆಹಣ್ಣು ತಗೊಂಡ್ರೆ ಕಲರು ಚೆನ್ನಾಗಿ ಬರುತ್ತೆ, ಈ ಟೇಸ್ಟುನು ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಇರ್ಲಿಲ್ಲ, ಅದಕ್ಕೆ ನಾನು ಈ ಹುಣ್ಸೆಹಣ್ಣೆ ತಗೊಂಡಿದೀನಿ. ಉಪ್ಪು ಹಾಕಿದೀನಿ. ಇವಾಗ ಸ್ವಲ್ಪ ಅರಿಶಿನ ಹಾಕ್ತೀನಿ, ಸ್ವಲ್ಪ ಬೆಲ್ಲ ಹಾಕ್ಬೇಕು. ಅದು ಚೆನ್ನಾಗಿ ಕುದಿಬೇಕು. ಇದಕ್ ಬೆಲ್ಲ ಹಾಕೊಂತ ಇದೀನಿ. ಇಷ್ಟು ಸಾಕಷ್ಟು, ಜಾಸ್ತಿ ಸಿಹಿ ಆದ್ರೆ ನಮ್ಮ ಮನೇಲಿ ತಿನ್ನಲ್ಲ. ನೋಡಿ, ಇವಳಿಗೆ ಮನೆ ಪುಳಿಯೋಗರೆ ಬೇಕು ದೊಡ್ಡೋಳ್ಗೆ, ಚಿಕ್ಕೋಳ್ಗೆ ಅಂಗಡಿ ಪುಳಿಯೋಗರೆ ಬೇಕು. ನಮ್ಮ ಮನೆಯವ್ರು ಯಾವ್ದಾದ್ರು ತಿಂತಾರೆ, ಅವ್ರದ್ದೇನಿಲ್ಲ, ಇವ್ರಿಬ್ರದೇ. ಇವಳು ತಿನ್ನೋದು ಅವಳು ತಿನ್ನಲ್ಲ, ಅವಳು ತಿನ್ನೋದು ಇವಳು ತಿನ್ನಲ್ಲ. ಇದೇ ತಲೆನೋವು ನನ್ಗೆ. ಅಂಡಿ ಪುಳಿಯೋಗರೆಯಲ್ಲಿ ಜಾಸ್ತಿ ಸಕ್ಕರೆ ಹಾಕಿರ್ತಾರೆ ಗೈಸ್, ನಾನು ತಿನ್ನಲ್ಲ. ನಂಗೆ ಸಿಹಿ ಇರಬಾರ್ದು, ಖಾರ ಅಂದ್ಮೇಲೆ ಖಾರನೇ ಇರ್ಬೇಕು. ಅದು ಸಿಹಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರ್ತದ. ಇವಾಗ ಹಿಂಗಾಗಿದೆ, ಇದಿಷ್ಟು ಗಟ್ಟಿ ಬಂದಿದೆ ನೋಡಿ. ಇಷ್ಟು ಗಟ್ಟಿ ಆದ್ಮೇಲೆ ಪುಡಿ ಹಾಕೋಬೇಕು, ಪುಳಿಯೋಗರೆ ಪುಡಿ. ನಾನು ಇದ್ರೊಳಗಡೆ 1-3 ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೆ, ಅದನ್ನ ಹಾಕೊಂತೀನಿ. ಈ ತರ ಗಟ್ಟಿಗೆ ಆಗೋ ತರ ತಿರ್ಕೋಬೇಕು. ಗಂಟಿಲ್ದಿರೋ ಹಾಗೆ ಇದನ್ನ ಹಿಂಗ್ ಮಾಡ್ತಾ ಇರ್ಬೇಕು. ಗಂಟಾಗ್ಬಿಟ್ರೆ ಚೆನ್ನಾಗಿರಲ್ಲ, ಗಂಟಾಗ್ಬಾರ್ದು. ಈ ತರ ಆಗ್ತಿದಂಗೆನೆ ಸ್ವಲ್ಪ ಇದಕ್ಕೆ ಇನ್ನೊಂಚೂರು ಉಪ್ಪು ಹಾಕೋಬೇಕು. ಸ್ವಲ್ಪ ಉಪ್ಪು ಹಾಕೊಂತೀನಿ. ಗೊಜ್ಜುಗ ಇದಕ್ಕೆ ಹಾಕಿರ್ತೀವಲ್ಲ, ಗೊಜ್ಜಿಗೆ ಹಾಕೋದೇನ್ ಬೇಡ, ಇದಕ್ಕೆ ಹಾಕೊಂಡಿದ್ದೀನಿ ನಾನು, ಸಾಕು. ಇವಾಗ ನೋಡಿ ಹಿಂಗಾಗಿದೆ ಅಲ್ವಾ. ಹಿಂಗಾದ್ಮೇಲೆ ನಾವು ಎಳ್ಳು ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಂಡಿದೀವಲ್ಲ, ಆ ಎಳ್ಳನ್ನ ಪುಡಿನ ಇದಕ್ಕೆ ಹಾಕ್ಬೇಕು. ಇದಕ್ ಹಾಕಲ್ಲ ಅಂದ್ರೆ ನೀವು ಅನ್ನ ಕಲಿಸ್ತಿರಲ್ಲ, ಅವಾಗ ಅನ್ನದ ಮೇಲಾದ್ರೂ ಹಾಕೋಬಹುದು. ಅಷ್ಟೇ. ಇವಾಗ ರೆಡಿ ಆಯ್ತು ನೋಡಿ. ಈ ತರ ಮಾಡ್ಕೊಂಡಿದೀನಿ. ಇಷ್ಟು ಗಟ್ಟಿಗೆ ಸಾಕು. ನಾಳೆ ನಾನು ಒಗ್ಗರಣೆ ಮಾಡ್ಕೋತೀನಿ. ಇದನ್ನು ನಾಳೆನೆ ಮಾಡ್ಕೋತಾ ಇದ್ದೆ, ನಿಮಗ್ ತೋರ್ಸೋಣ ಅಂತ ಅನ್ಬಿಟ್ಟು ಮಾಡಿ ಇಟ್ಟಿದೀನಿ. ಇದನ್ನ ನೈಟ್ ಮಾಡಿ ಇಟ್ಕೊಂಡು ನಾಳೆ ಬೆಳಗ್ಗೆ ಮಾಡಿದ್ರು ಸಖತ್ತಾಗಿರುತ್ತೆ. ಅಲ್ಲೇ ಮಾಡ್ಕೊಂಡ್ರೆ ಇದ್ರಲ್ಲಿ ಅಷ್ಟೊಂದಿರಲ್ಲ. ಈ ತರ ಮಾಡಿ ಇಟ್ಕೊಂಡು ನೀವು ಬೇಕಾದ್ರೆ 1 ವಾರ ಅಲ್ಲ, 15 ದಿವಸ ಅಲ್ಲ, 1 ತಿಂಗಳು ಫ್ರಿಜ್ ಅಲ್ಲಿ ಇಟ್ರು ಇರುತ್ತೆ. ಆಚೆ ಇಟ್ರು 1 ವಾರ ಇರುತ್ತೆ, ಏನ್ ಕೆಟ್ಟೋಗಲ್ಲ, ಏನು ಇಲ್ಲ. ಇದಕ್ಕೆ ಬೇಕಾದ್ರೆ ನೀವ್ ಇವಾಗೆ ಕೊಬ್ಬರಿ ಹಾಕೋತೀನಿ ಅಂದ್ರೆ ಹಾಕೋಬಹುದು. ನಾಳೆ ನಾನು ಒಗ್ಗರಣೆಗೆ ಹಾಕೋತೀನಿ ಕೊಬ್ಬರಿನ, ಅಲ್ಲೇ ಮಾಡಿ ಹಂಗೆ ಹಾಕ್ತೀನಿ. ಇಷ್ಟೇ ಇವತ್ತಿನ ವಿಡಿಯೋ, ಇದಿಷ್ಟೇ. ಇವಾಗ ಇದು ಆಫ್ ಮಾಡಿದೀನಿ, ಸಾಕು. ನಡಿ ಹೋಗೋಣ. ನಡಿಲಿ ಪುಳಿಯೋಗರೆ. ಸೂಪರ್ ಆಗಿರುತ್ತೆ ಟಿಫನ್ ಹಂಗಂದ್ರೆ. ನಿಮ್ ನನ್ ಫ್ಯಾನ್ಸ್ ಅವರಲ್ಲ ನಿಮ್ ಕಾಲೇಜಲ್ಲಿ ನಾಷ್ಟಕ್ಕೆ, ಅವ್ರಿಗೆಲ್ಲ ಕೊಡ್ತಗೊಂಡು. ಈಗ ಒಗ್ಗರಣೆ ಹಾಕೋಣ ಅಂತ ಹೇಳಿ ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಇಟ್ಕೊಂಡಿದ್ದೀವಿ. ಉದ್ದಿನಬೇಳೆ ಹಾಕ್ತಾ ಇದ್ದೀನಿ, ಕಡಲೆ ಬೀಜನೂ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಕೊಬ್ಬರಿ, ಸ್ವಲ್ಪ ಕೊಬ್ಬರಿ, ನೆನೆ ಮಾಡ್ಕೊಂಡಿದ್ನಲ್ಲ ಅದು, ಒಗ್ಗರಣೆ ಹಿಂಗೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಅನ್ನ ಕಲಿಸುವಾಗ ತೋರಿಸ್ತೀನಿ. ಈಗ ಇಲ್ಲಿ ಸ್ವಲ್ಪ ಗೊಜ್ಜನ ಎತ್ತಿಟ್ಕೊಂಡು ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರನೇ ಅನ್ನ ಕಲಿಸ್ಕೊತಾ ಇದ್ದೀವಿ. ನಮ್ಮಪ್ಪ ಬಾಕ್ಸ್ ಬೇಗ ರೆಡಿ ಮಾಡಬೇಕು, ಅದಕ್ಕೋಸ್ಕರ ನಮ್ಮಪ್ಪ ಬಾಕ್ಸಿಗೆ ಮತ್ತು ನಮ್ಮ ಲಂಚ್ ಬಾಕ್ಸಿಗೆ ಎಷ್ಟು ಬೇಕೋ ನೋಡ್ಕೊಂಡು ಕಳಿಸ್ಕೊತಾ ಇದ್ದಾರೆ ನಮ್ಮಮ್ಮ. ಇವರಿಲ್ಲಿ ಕಲಿಸ್ಕೊಂಡು ರೆಡಿ ಮಾಡ್ಕೊಳ್ಳಿ. ಬನ್ನಿ ನಾನು ಮಾರ್ನಿಂಗ್ ವ್ಯೂ ಹೆಂಗಿದೆ ಅಂತ ಹೇಳಿ ತೋರಿಸ್ತೀನಿ. ವ್ಯೂ ನೋಡಿ ಹೆಂಗಿದೆ, ಫುಲ್ ಮಂಜಾಗೆ ಇದೆ. ಇನ್ನು ನೋಡಿ, ಇಷ್ಟೇ ಪುಳಿಯೋಗರೆ ಮಾಡ್ಕೊಳ್ಳೋದು. ಬೇಗ ಹೋಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.